ಸುದೀಪ್ ಸರ್ ನಿಮಗೆ ಚಪ್ಪಾಳೆ ಕೊಟ್ಟಿದ್ದು ತುಂಬ ವಿವಾದ ಸೃಷ್ಟಿಸಿತ್ತು. ಅದನ್ನು ಫಿನಾಲೆ ಟೈಮಲ್ಲೂ ಸುದೀಪ್ ಸರ್ ಹೇಳಿದರು ನಿಮಗೆ ಚಪ್ಪಾಳೆ ಕೊಟ್ಟು ಹೊರಗಡೆ ನನಗೆ ಏನೇನಾಯಿತು ಅಂತ. ಸೊ ಈ ಸೀಸನ್ನ ಚಪ್ಪಾಳೆ ಗಿಲ್ಲಿಗೆ ಕೊಡಬೇಕಿತ್ತು, ಧ್ರುವಂತ್ಗೆ ಯಾಕೆ ಕೊಟ್ಟರು ಅನ್ನೋಂಥ ಒಂದು ಇದು ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅಂತ. ಈಗ 12 ಸೀಸನ್ 12 ವರ್ಷ ಒಂದು ಶೋನ ಇಷ್ಟರ ಮಟ್ಟಿಗೆ ಕಟ್ಟಿ ನಿಲ್ಲಿಸಿರೋವಂಥ ಬಾದ್ಶಾ ಕಿಚ್ಚ ಸುದೀಪ್ ಅವರು 12 ಸೀಸನಲ್ಲಿ ಅವರ ಇಡೀ ಜರ್ನಿಲಿ ಎಷ್ಟು ಜನಗಳನ್ನು ನೋಡಿರಲಿಕ್ಕಿಲ್ಲ. ಅವರು ನಾನು ಕಾಲು ಇಟ್ಟಾಗಿಂದ ನನ್ನ ಏನು ಜರ್ನಿ ಇದೆ ಭಾಳ ಮೈಕ್ರೋ ಲೆವೆಲಲ್ಲಿ ಅಬ್ಸರ್ವ್ ಮಾಡಿರೋರು. ಸೊ ಅಂಥ ದೊಡ್ಡ ವ್ಯಕ್ತಿ ನನಗೆ ಇಡೀ ಸೀಸನ್ನ ಚಪ್ಪಾಳೆ ಕೊಡ್ತಾರೆ ಅಂತಂದರೆ ನಮ್ಮಲ್ಲೇನೋ ತೂಕ ಇರಬೇಕಲ್ವೇ. ಸೊ ಹಾಗಾಗಿ ಅದನ್ನು ಕೊಟ್ಟಿದ್ದಾರೆ. ಮತ್ತು ಹೊಟ್ಟೆ ಕಿಚ್ಚು ಈಗ ನಮ್ಮ ಮನೆಯಲ್ಲೂ ಇರ್ತಾರೆ, ನಮ್ಮ ಸಂಬಂಧಿಕರಲ್ಲಿರ್ತಾರೆ, ನಮ್ಮ ಸರೌಂಡಿಂಗ್ಸಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲೂ ಇರ್ತಾರೆ. ನಾವೀಗ ಒಂದು ಮೇಲೆ ಹೋಗ್ತಾ ಇದ್ದೀವಿ ಅಥವಾ ಒಳ್ಳೇದಾಗ್ತಿದೆ ಅಂತ ನಮಗೆ ಕೆಲವರು ನಮ್ಮನ್ನು ಹರಿಸೋರಿದ್ದಾರೆ, ಆಶೀರ್ವಾದ ಮಾಡೋರಿದ್ದಾರೆ. ಇನ್ನು ಕೆಲವರು ಅವ್ರಿಗೆ ಹೊಟ್ಟೆ ಕಿಚ್ಚು ಅದನ್ನು ಹಾಳು ಮಾಡೋದು ಇರ್ತಾರೆ. ಇದೇ ಸಮಾಜ, ಇದನ್ನೇ ಪ್ರತಿಬಿಂಬಿಸೋದು ಬಿಗ್ ಬಾಸ್. ನಮಗೆ ಇವ್ರುಗಳ ಬಗ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಯಾರನ್ನ ಈಗ ಗೆದ್ದಿದ್ದೀವಿ, ಯಾರ ಮನಸ್ಸನ್ನ ಗೆದ್ದಿದ್ದೀವಿ, ಯಾರ ಚಪ್ಪಾಳೆ ಗೆದ್ದಿದ್ದೀವಿ, ಅದು ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್. ನಾವು ಅದ್ರ ಬಗ್ಗೆ ಭಾಳ ಖುಷಿಯಾಗಿದ್ದೀವಿ. ಈಗ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಾವು ಕಪ್ಪು ಗೆಲ್ದಿದ್ರು ಇಡೀ ಶೋ ಮತ್ತು ಎಷ್ಟೋ ಲಕ್ಷಾಂತರ ಜನ ಹೃದಯ ಗೆದ್ದಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಳೆಯ ಕಂಟೆಸ್ಟೆಂಟ್ ಅಥವಾ ಈಗ ಒಬ್ರು ಹೇಳಿದ್ದಿದೆ ಒಂದು ಕಂಟೆಸ್ಟೆಂಟು, ನಾನು ಇವತ್ತು ಹೊರಗಿರೋದಕ್ಕೆ ಕಿಚ್ಚ ಸುದೀಪ್ ಸರ್ ಕಾರಣ, ಅವರ ಒಂದು ನಿರ್ದೇಶನದ ಮೇರೆಗೆ ನನ್ನನ್ನು ಹೊರಗೆ ಇಟ್ಟಿದ್ದಾರೆ, ಎಲಿಮಿನೇಟ್ ಮಾಡಿದ್ದಾರೆ ಅಂತ. ಸೊ ಎಲಿಮಿನೇಷನ್ ವಿಚಾರವಾಗಿ ಅಥವಾ ಒಬ್ಬ ಕಂಟೆಸ್ಟೆಂಟ್ ಜರ್ನಿ ಅಲ್ಲೇ ಎಂಡ್ ಆಗೋದಕ್ಕೆ ಸುದೀಪ್ ಸರ್ ಕಾರಣ ಆಗ್ತಾರಾ ಅಂತ? ನೀವು ಅದೇ ಕೆಲವು ಸ್ಟೇಟ್ಮೆಂಟ್ಗಳು ಭಾಳ ರಾಂಗ್ ಆಗುತ್ತೆ. ಕಿಚ್ಚ ಸುದೀಪ್ ಅವರು ಬರೀ ಬಿಗ್ ಬಾಸ್ ಅಂತಲ್ಲ, ಹೀಗೆ ಕೂಡ ಅವರ ಲೈಫಲ್ಲಿ ಎಷ್ಟೋ ಯೂತ್ಸ್ಗಳನ್ನು ಸಪೋರ್ಟ್ ಮಾಡಿ ಮೇಲೆ ತರ್ತಿದ್ದಾರೆ. ಈಗ ನೋಡಿ, ಕ್ರಿಕೆಟ್ ಅಂತ ಬಂದಾಗಲೂ ಅವ್ರದ್ದೊಂದು ಟೀಮ್ ಇದೆ, ಅಲ್ಲಿ ಎಷ್ಟು ಹುಡುಗರನ್ನ ಅವ್ರು ಬೆಳೆಸ್ತಾ ಇದ್ದಾರೆ ಸ್ಪೋರ್ಟ್ಸಲ್ಲಿ. ಈಗ ಬಿಗ್ ಬಾಸ್ ಅಂತ ಬಂದಾಗ ಇಲ್ಲಿವರೆಗೆ ಎಷ್ಟು ಮಕ್ಕಳನ್ನ ಎಲ್ಲಿಂದ ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅವರು. ಬಹುಶಃ ಯಾರಿಗಾದರೂ ಸಕ್ಸಸ್ ಆಗ್ತಾಯಿದೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತಂದರೆ ನಾನೇ ಉದಾಹರಣೆ. ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ ಅಂತಂದರೆ ಬಹುಶಃ ಫಸ್ಟ್ ವ್ಯಕ್ತಿ ಅವರೇ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಮಾಡೋಂಥವ್ರು. ದಿಸ್ ಇಸ್ ಆಲ್ ವೆರಿ ರಾಂಗ್ ಸ್ಟೇಟ್ಮೆಂಟ್. ನೋ ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.